ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದಿನ ತರಗತಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಉಷ್ಣತೆವರೆಗೂ ಆಗಿತ್ತು, ಹೌದಲ್ವಾ? ಸೊ ಮಾಪಕಗಳು ಅಂದ್ರೆ ದ್ರವ್ಯದ ಗುಣಗಳು ಮತ್ತು ಮಾಪಕಗಳು, ಇದ್ರ ಬಗ್ಗೆ ನಾವು ನೋಡಿದ್ವಿ. ಈಗ ಅಳತೆಯಲ್ಲಿನ ಅನಿಶ್ಚಿತತೆ ಅಂದ್ರೆ ಅಳತೆ ಏನು ಅಂದ್ರೆ ಅನ್ಸರ್ಟೈನಿಟಿ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಸೊ ಏನಿದು ಅಳತೆಯಲ್ಲಿನ ಅನಿಶ್ಚಿತತೆ ಅಂತ ಹೇಳಿದ್ರೆ, ರಸಾಯನಶಾಸ್ತ್ರ ಅಧ್ಯಯನದಲ್ಲಿ ಪ್ರತಿಯೊಬ್ರು ಕೂಡ ಹಲವು ಬಾರಿ ಪ್ರಾಯೋಗಿಕ ದತ್ತಾಂಶಗಳನ್ನ ನಾವೇನ್ ಮಾಡ್ತೀವಿ, ಪಾಯಿಂಟ್ ಸಮಥಿಂಗ್ ಅಲ್ಲಿ ಮಿಸ್ ಹೊಡಿತಾನೆ ಇರುತ್ತೆ. ಜೊತೆಗೆ ತಾತ್ವಿಕ ಲೆಕ್ಕಾಚಾರಗಳನ್ನ ನಿಭಾಯಿಸಬೇಕಾಗತ್ತೆ ರಸಾಯನಶಾಸ್ತ್ರದಲ್ಲಿ. ಸಂಖ್ಯೆಗಳನ್ನ ಅನುಕೂಲಕರವಾಗಿ ನಿಭಾಯಿಸೋದಕ್ಕೆ ಜೊತೆಗೆ ಸಾಕಷ್ಟು ನಿಖರತೆಯೊಂದಿಗೆ ದತ್ತಾಂಶಗಳನ್ನ ವಾಸ್ತವಿಕವಾಗಿ ಪ್ರಸ್ತುತಪಡಿಸೋದಕ್ಕೆ ನಮ್ಗೆ ಹಲವಾರು ಅರ್ಥಪೂರ್ಣ ಮಾರ್ಗಗಳಿದಾವೆ. ಓಕೆ, ಆ ಅರ್ಥಪೂರ್ಣ ಮಾರ್ಗಗಳನ್ನ, ಈ ವಿಚಾರಗಳನ್ನ ಈ ಕೆಳಗೆ ವಿವರವಾಗಿ ಚರ್ಚಿಸಲಾಗಿದೆ. ಯಾವುದು? ಮೊದಲನೇದು ವೈಜ್ಞಾನಿಕ ಸಂಕೇತ, ಓಕೆ, ಸೈಂಟಿಫಿಕ್ ನೊಟೇಷನ್ ಅಂತ ನಾವು ಹೇಳ್ತೀವಿ. ಓಕೆ, ಈಗ ಅದಕ್ಕಿಂತ ಮುಂಚೆ ನಿರ್ದೇಶಕ ಪ್ರಮಾಣಕಗಳು ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಕಿಲೋಗ್ರಾಂ ಮತ್ತು ಮೀಟರ್ ಅಳತೆ ಮಾನವನ್ನ ವ್ಯಾಖ್ಯಾನಿಸಿದ ನಂತರ, ನೋಡಿ, ಕಿಲೋಗ್ರಾಮು ಮತ್ತೆ ಮೀಟರ್ ಈ ಎರಡು ಅಳತೆ ಮಾನವನ್ನ ವ್ಯಾಖ್ಯಾನಿಸಿದ ನಂತರ ವಿಜ್ಞಾನಿಗಳು ಅಳತೆಯ ಎಲ್ಲಾ ಉಪಕರಣಗಳನ್ನ ಕ್ರಮಾಗತ ಮಾಡೋದಕ್ಕೆ ಬೇಕಿರುವಂತಹ ವಿವಿಧ ಮಾಪನ ಆಕಾರ ಪ್ರಮಾಣಕಗಳನ್ನ ಒಪ್ಕೊಂಡ್ರು. ವಿಶ್ವಾಸಾರ್ಹವಾದಂತ ಅಳತೆಗಳು ಸಿಗಲು ಎಲ್ಲಾ ಮಾಪಕಗಳನ್ನ ಅಂದ್ರೆ ಮೀಟರ್ ಅಳತೆಗಳು ಅಥವಾ ಪಟ್ಟಿ, ವಿಶ್ಲೇಷಕ ತುಲಾಯಂತ್ರ, ಅವುಗಳ ಉತ್ಪಾದಕರು ಸರಿಯಾದ ಅಳತೆ ನೀಡೋದಕ್ಕೆ ಕ್ರಮಾಗತಗೊಳಿಸಿರುವರು. ಓಕೆ, ಆದಾಗ್ಯೂ ಈ ಪ್ರತಿಯೊಂದು ಉಪಕರಣವನ್ನ ಕೆಲವೊಂದು ಆಕಾರದ ಹೋಲಿಕೆಯೊಂದಿಗೆ ಕ್ರಮಾಗತಗೊಳಿಸಲಾಗಿದೆ. 1889ರಿಂದ ದ್ರವ್ಯರಾಶಿಯ ಮಾನವು ಕಿಲೋಗ್ರಾಂ ಆಗಿತ್ತು. ನೋಡಿ, 1889ರಿಂದ ದ್ರವ್ಯರಾಶಿಯ ಮಾನ ಅಂದ್ರೆ ಮಾಸ್ ನ ಒಂದು SI ಯೂನಿಟ್ ಕೆಜಿ ಅಂತ ಆಗಿತ್ತು. ಯಾವಾಗ ಫ್ರಾನ್ಸ್ ದೇಶದ ಸೆವೆರಿಸ್ ನಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ತೂಕ ಮತ್ತು ಅಳತೆ ಸಂಸ್ಥೆಯಲ್ಲಿ ಗಾಳಿ ಆಡದಂತೆ ಮುಚ್ಚಿರುವ ಜಾಡಿಯಲ್ಲಿರುವ ಪ್ಲಾಟಿನಂ ಮತ್ತೆ ಇರಿಡಿಯಂ, ಯಾವುದು? ಪ್ಲಾಟಿನಂ ಮತ್ತೆ ಇರಿಡಿಯಂ, ಈ ಮಿಶ್ರ ಲೋಹದ ಸಿಲಿಂಡರ್ನ ದ್ರವ್ಯರಾಶಿಯನ್ನ 1 ಕಿಲೋಗ್ರಾಂ ಎಂದು ವ್ಯಾಖ್ಯಾನಿಸಲಾಗಿದೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನು? ಫ್ರಾನ್ಸ್ ದೇಶದ ಸೆವೆರಿಸ್ ನಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ತೂಕ ಮತ್ತು ಅಳತೆ ಸಂಸ್ಥೆಯಲ್ಲಿ ಗಾಳಿ ಆಡದೆ ಇರುವಂತೆ ಮುಚ್ಚಿಟ್ಟಿರುವಂತಹ ಜಾಡಿಯಲ್ಲಿ ಪ್ಲಾಟಿನಂ ಮತ್ತೆ ಇರಿಡಿಯಂ ಮಿಶ್ರ ಲೋಹದ ಸಿಲಿಂಡರ್ನ ದ್ರವ್ಯರಾಶಿಯನ್ನ, ಓಕೆ, ಪ್ಲಾಟಿನಂ ಮತ್ತೆ ಇರಿಡಿಯಂ ಮಿಶ್ರಲೋಹದ ಸಿಲಿಂಡರ್ನ ದ್ರವ್ಯರಾಶಿಯನ್ನ 1 ಕಿಲೋಗ್ರಾಂ ಅಂತ ಹೇಳಿ ವ್ಯಾಖ್ಯಾನಿಸಿದ್ದಾರೆ. ಓಕೆ, ಅಂಡ್ ಆಕಾರವಾಗಿ ಮಿಶ್ರಲೋಹವನ್ನ ಬಳಸಿರುವ ಕಾರಣ ಏನು? ನೋಡಿ, ಆಕಾರವಾಗಿ ಮಿಶ್ರಲೋಹವನ್ನ ಬಳಸಿರೋದಕ್ಕೆ ಕಾರಣ ಏನು? ಇವಾಗ ಮಾಸ್ ಅನ್ನೋದನ್ನ 1 ಕೆಜಿ ಅಂತ ಏನ್ ವ್ಯಾಖ್ಯಾನ ಮಾಡಿದಾರಲ್ಲ, ಅದಕ್ಕೆ ಪ್ಲಾಟಿನಂ ಮತ್ತೆ ಇರಿಡಿಯಂ ಮಿಶ್ರಲೋಹವನ್ನ ಏನ್ ತಗೊಂಡಿದಾರಲ್ಲ ಸಿಲಿಂಡರ್ನ ಒಂದು ದ್ರವ್ಯರಾಶಿಯನ್ನ, ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಮಿಶ್ರಲೋಹವನ್ನೇ ಬಳಸಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದು ಯಾವುದೇ ರಾಸಾಯನಿಕ ಪ್ರಕ್ರಿಯೆಗಳಿಗೆ ಅತಿ ಹೆಚ್ಚಿನ ನಿರೋಧಕವನ್ನ ಹೊಂದಿದೆ. ನೋಡಿ, ಇದೊಂದೇ ಪ್ರಶ್ನೆ ಬಗ್ಗೆ ನಿಮ್ಗೆ ವೆರಿ 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 ವೇರಿ ಆಗಿ ನಿಮ್ಗೆ ಪ್ರಶ್ನೆಗಳು ಬರುತ್ತೆ. ವೇರಿ ಮೀನ್ಸ್ ಡಿಫ್ರೆಂಟ್ ಆಗಿ ನಿಮ್ಗೆ ಪ್ರಶ್ನೆಗಳು ಬರುತ್ತೆ. ಓಕೆ, ಜೊತೆಗೆ ದೀರ್ಘಕಾಲದವರೆಗೆ ಅದರ ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಅಸರ್ಷನ್ ಅಂಡ್ ರೀಸನ್ ಅಂತ ಹೇಳಿ ಪ್ರಶ್ನೆಗಳನ್ನು ನಿಮ್ಗೆ ಬರ್ಬೋದು. ಓಕೆ, ಬರುತ್ತೆ ಕೂಡ. ಸೊ ಇದು ವೆರಿ 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 ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ. ಇದು ನಿಮ್ಗೆ ಬಹಳನೇ ಉಪಯುಕ್ತ. ಎಲ್ಲಿಂದ ಉಪಯುಕ್ತ? 1889ರಿಂದ ದ್ರವ್ಯರಾಶಿಯ ಮಾನವು ಕಿಲೋಗ್ರಾಂ ಆಗಿತ್ತು. ಹೆಂಗೆ ಅಂತ ಹೇಳಿದ್ರೆ, ಅದನ್ನ ಯಾವ ರೀತಿ ವ್ಯಾಖ್ಯಾನಿಸಿದ್ರು ಅಂತ ಹೇಳಿದ್ರೆ, ಫ್ರಾನ್ಸ್ ದೇಶದ ಸೆವೆರಿಸ್ ನಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ತೂಕ ಮತ್ತು ಅಳತೆ ಸಂಸ್ಥೆಯಲ್ಲಿ ಗಾಳಿ ಆಡದೆ ಇರುವಂತೆ ಮುಚ್ಚಿ ಇರುವಂತಹ ಜಾಡಿಯಲ್ಲಿ ಪ್ಲಾಟಿನಂ ಮತ್ತು ಇರಿಡಿಯಂ ಮಿಶ್ರಲೋಹದ ಸಿಲಿಂಡರ್ನ ದ್ರವ್ಯರಾಶಿಯನ್ನ 1 ಕಿಲೋಗ್ರಾಂ ಅಂತ ಹೇಳಿ ವ್ಯಾಖ್ಯಾನಿಸಲಾಗಿದೆ. ಯಾಕೆ ಅದನ್ನೇ ಚೂಸ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ಅದು ಯಾವುದೇ ರಾಸಾಯನಿಕ ಪ್ರಕ್ರಿಯೆಗಳಿಗೆ ಅತಿ ಹೆಚ್ಚಿನ ನಿರೋಧಕವನ್ನ ಅದು ಒಳಗೊಂಡಿದೆ. ಜೊತೆಗೆ ದೀರ್ಘಕಾಲ ಅದು ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇನ್ನು ವಿಜ್ಞಾನಿಗಳು ದ್ರವ್ಯರಾಶಿಗೆ ಹೊಸ ಪ್ರಮಾಣಕವನ್ನ, ಅವೊಗಡ್ರೋನ ಸ್ಥಿರಾಂಕವನ್ನ ನಿಖರವಾಗಿ ಕಂಡುಹಿಡಿಯುವುದರ ಮೂಲಕ ಹುಡುಕುವ ಪ್ರಯತ್ನದಲ್ಲಿ ಇದ್ದಾರೆ. ಒಂದು ವಸ್ತುವಿನ ನಿರ್ದಿಷ್ಟ ಪ್ರಮಾಣದ ಮಾದರಿಯಲ್ಲಿ ಇರುವಂತಹ ಪರಮಾಣುಗಳ ಸಂಖ್ಯೆಯನ್ನ ಕಂಡುಹಿಡಿಯುವ ವಿಧಾನಗಳ ಮೇಲೆ ಇದು ಕೇಂದ್ರೀಕೃತ ಆಗಿರುತ್ತೆ. ಇನ್ನು ಕ್ಷಾಕಿರಣಗಳನ್ನ ಬಳಸಿಕೊಂಡು ಅತ್ಯಂತ ಶುದ್ಧ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿಂದ ಇಂಪಾರ್ಟೆಂಟು ನೋಡಿ,
ಕ್ಷ ಕಿರಣಗಳನ್ನ ಬಳಸಿಕೊಂಡು ಅತ್ಯಂತ ಶುದ್ಧ ಸಿಲಿಕಾನ್ ಸ್ಫಟಿಕದ ಪರಮಾಣು ಸಾಂದ್ರತೆಯನ್ನ ನಿಖರವಾಗಿ ಕಂಡುಹಿಡಿಯಬಹುದಾಗಿದೆ. ನೋಡಿ, ಎಕ್ಸ್ರೇಸ್ ಅನ್ನ ಬಳಸಿಕೊಂಡು ಅತಿ ಶುದ್ಧವಾಗಿರುವಂತ ಸಿಲಿಕಾನ್ ಸ್ಫಟಿಕದ ಪರಮಾಣು ಸಾಂದ್ರತೆಯನ್ನ ನಾವು ಅಂದ್ರೆ ಆ ಒಂದು ಆಟಮ್ ನ ಡೆನ್ಸಿಟಿ ಏನಿರುತ್ತೆ ಸಿಲಿಕಾನ್ ಸ್ಫಟಿಕದ್ದು, ಅದರ ಒಂದು ಡೆನ್ಸಿಟಿಯನ್ನ ನಾವು ಕಂಡು ಹಿಡಿಬಹುದು. ಈ ವಿಧಾನದ ಅಂದಾಜು 10⁶ ಈ ಒಂದು ಭಾಗದಲ್ಲಿ ಒಂದು ಭಾಗ ನಿಖರತೆ ಇದ್ರೂ ಸಹ ಇದನ್ನ ಪ್ರಮಾಣಕವಾಗಿ ಇನ್ನೂ ಜಾರಿಗೆ ತಂದಿರುವುದಿಲ್ಲ. ಈಗ ಇದು ಬೇಡ. ಬಹಳಷ್ಟು ಇತರೆ ವಿಧಾನಗಳಿದ್ದರೂ ಸಹ ಅವುಗಳಲ್ಲಿ ಯಾವೊಂದು ವಿಧಾನವು ಪ್ಲಾಟಿನಂ ಇರಿಡಿಯಂ ಪ್ರಮಾಣಕವನ್ನು ಬದಲಿಸುವಷ್ಟು ಸಮರ್ಪಕವಾಗಿಲ್ಲ. ಓಕೆ, ಸೊ ಹಾಗಾಗಿ ಇದು ಏನಿದೆ, ಇದು ಎಕ್ಸಾಮ್ ಪರ್ಪಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಪ್ಯಾರಾ ಏನಿದೆ ಇಲ್ಲಿಂದ ಇಲ್ಲಿಗೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ದಶಕದಲ್ಲಿ ಇದು ಬದಲಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಓಕೆ, ಇನ್ನು 0°C ಏನು 273.15 ಕೆಲ್ವಿನ್ ಉಷ್ಣತೆಯಲ್ಲಿ ಇರಿಸಿದಂತಹ ಪ್ಲಾಟಿನಂ ಇರಿಡಿಯಂ ಪಟ್ಟಿಯ ಮೇಲಿರುವಂತಹ ಎರಡು ನಿರ್ದಿಷ್ಟ ಗುರುತುಗಳ ನಡುವಿನ ದೂರವನ್ನ 1 ಮೀಟರ್ ಎಂದು ಪ್ರಾರಂಭದಲ್ಲಿ ವ್ಯಾಖ್ಯಾನಿಸಲಾಗಿತ್ತು. ಸೊ ಇವಾಗ ಅದು ನಾವು ಮಾಸ್ ನೋಡಿದ್ವಿ ಕತೆ. ಇವಾಗ ಮೀಟರ್ ಕತೆಗೆ ಬಂದ್ರೆ 0°C ಅಂದ್ರೇನು ಕೆಲ್ವಿನ್ ಅಲ್ಲಿ ಹೇಳೋದಾದ್ರೆ 273.15 ಕೆಲ್ವಿನ್ ಉಷ್ಣತೆಯಲ್ಲಿ ಇರಿಸಿದಂತಹ ಈ ಪ್ಲಾಟಿನಂ ಮತ್ತೆ ಇರಿಡಿಯಂ ಪಟ್ಟಿಯ ಮೇಲೆ ಇರುವಂತಹ ಎರಡು ನಿರ್ದಿಷ್ಟ ಗುರುತುಗಳ ನಡುವಿನ ದೂರವನ್ನು 1 ಮೀಟರ್ ಅಂತ ಹೇಳಿ ಪ್ರಾರಂಭದಲ್ಲಿ ವ್ಯಾಖ್ಯಾನಿಸಲಾಗಿತ್ತು. ಆದ್ರೆ 1960ರಲ್ಲಿ ಕ್ರಿಪ್ಟಾನ್ ಲೇಸರ್ ಇಂದ, ಯಾವ ಲೇಸರು? ಕ್ರಿಪ್ಟಾನ್ ಲೇಸರ್ ನಿಂದ ಹೊರಸೂಸಿದ ಬೆಳಕಿನ 1.65076373 × 10⁶ ನಷ್ಟು ತರಂಗಾಂತರಗಳ ಒಟ್ಟು ದೂರವನ್ನ 1 ಮೀಟರ್ ಉದ್ದ ಅಂತ ಹೇಳಿ ವ್ಯಾಖ್ಯಾನಿಸಲಾಯಿತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪ್ಯಾರಾ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಸಂಖ್ಯೆಯು ಕ್ಲಿಷ್ಟವಾಗಿದ್ದರೂ ಮೀಟರಿನ ಒಪ್ಪಿಕೊಂಡ ಉದ್ದಳತೆಯನ್ನ ಉಳಿಸಿಕೊಂಡಿದೆ. 1/299792458 ಸೆಕೆಂಡಿನಲ್ಲಿ ಬೆಳಕು ನಿರ್ವಾತದಲ್ಲಿ ಚಲಿಸುವ ದೂರದ ಉದ್ದವನ್ನ 1 ಮೀಟರ್ ಅಂತ ಹೇಳಿ CGPM ನಿಂದ 1983ರಲ್ಲಿ ಮರು ವ್ಯಾಖ್ಯಾನಿಸಲಾಯಿತು. ಸೊ ದ್ರವ್ಯರಾಶಿಯ ಮತ್ತು ಉದ್ದಳತೆಯ ಮಾನಗಳ ಪ್ರಮಾಣಕಗಳಂತೆ ಇತರ ಭೌತಿಕ ಪರಿಮಾಣಗಳಿಗೂ ಕೂಡ ನಿರ್ದೇಶಕ ಪ್ರಮಾಣಕಗಳು ಇವೆ ಅಂತ ಹೇಳ್ಬೋದು. ಸೊ ಈ ಒಂದು ಪ್ಯಾರಾದಿಂದ ನಿಮಗೆ ಡೈರೆಕ್ಟ್ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಇನ್ನು ವೈಜ್ಞಾನಿಕ ಸಂಕೇತ ಅಂದ್ರೇನು? ಸೈಂಟಿಫಿಕ್ ನೊಟೇಷನ್ ಅಂತ ಹೇಳಿದ್ವಿ, ಹೌದಲ್ವಾ? ಎಸ್, ಈಗ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ರಸಾಯನಶಾಸ್ತ್ರವು ಅತ್ಯಂತ ಕಡಿಮೆ ದ್ರವ್ಯ ರಾಶಿಗಳು ಉಳ್ಳಂತಹ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಪರಮಾಣುಗಳು ಮತ್ತು ಅಣುಗಳ ಅಧ್ಯಯನವಾಗಿರೋದ್ರಿಂದ ಒಬ್ಬ ರಸಾಯನಶಾಸ್ತ್ರಜ್ಞನು 2 ಗ್ರಾಂ ಹೈಡ್ರೋಜನ್ ಅನಿಲದಲ್ಲಿ ಇರುವಂತಹ ಅಣುಗಳ ಸಂಖ್ಯೆಯನ್ನ ಸೂಚಿಸೋದಕ್ಕೆ, ನೋಡಿ ಓನ್ಲಿ 2 ಗ್ರಾಮ್ ಅಷ್ಟು ಹೈಡ್ರೋಜನ್ ಗ್ಯಾಸ್ ಏನಿದೆ ಅದರಲ್ಲಿ ಇರುವಂತಹ ಅಣುಗಳ ಸಂಖ್ಯೆಯನ್ನ ಸೂಚಿಸೋದಕ್ಕೆ 60200 ನೋಡಿ ಎಷ್ಟು ನಂಬರ್ ಆಫ್ ಝೀರೋಸ್ ಇದಾವೆ. ಓಕೆ, ಅಂದ್ರೆ ಇಷ್ಟು ಇರುವಂತ ಅತಿ ದೊಡ್ಡ ಸಂಖ್ಯೆಯನ್ನ ಮತ್ತು ಹೈಡ್ರೋಜನಿನ ಒಂದು ಪರಮಾಣುವಿನ ದ್ರವ್ಯರಾಶಿಯನ್ನ ಸೂಚಿಸೋದಕ್ಕೆ 0.00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 ಅಂತೆಯೇ ಇತರ ಸ್ಥಿರಾಂಕಗಳಾಗಿರುವಂತಹ ಪ್ಲಾಂಕ್ ಸ್ಥಿರಾಂಕ, ಬೆಳಕಿನ ವೇಗ, ಕಣಗಳ ವಿದ್ಯುದಾವೇಶ ಇವೆಲ್ಲವೂ ಸಹ ಮೇಲೆ ತಿಳಿಸಿದಂತಹ ಪ್ರಮಾಣದ ಸಂಖ್ಯೆಗಳನ್ನೇ ಒಳಗೊಂಡಿವೆ. ಒಂದು ದೃಷ್ಟಿಯಲ್ಲಿ ಇಷ್ಟೊಂದು ಸೊನ್ನೆಗಳಿರುವಂತಹ ಸಂಖ್ಯೆಗಳನ್ನ ಬರೆಯೋದಕ್ಕಾಗ್ಲಿ ಅಥವಾ ಎಣಿಸೋದಕ್ಕಾಗ್ಲಿ ನಮಗೇನನ್ಸುತ್ತೆ? ತಮಾಷೆ ಅಂತ ಅನ್ಸುತ್ತೆ. ಆದ್ರೆ ಇಂತಹ ಸಂಖ್ಯೆಗಳ ಸರಳ ಗಣಿತದ ಕ್ರಿಯೆಗಳಾದಂತಹ ಸಂಕಲನ, ವ್ಯವಕಲನ, ಗುಣಾಕಾರ ಹಾಗೂ ಭಾಗಾಕಾರ ಇತ್ಯಾದಿಗಳನ್ನ ಮಾಡುವಾಗ ಸಾಕಷ್ಟು ಸವಾಲುಗಳು ನಿಮಗೆ ಬರುತ್ತೆ. ಸೊ ಈ ಸವಾಲನ್ನ ಸ್ವೀಕರಿಸಿದ ಮೇಲೆ ತಿಳಿದಂತಹ ಯಾವುದಾದ್ರೂ 2 ಸಂಖ್ಯೆಗಳನ್ನ ಬರೆದು ನಿಮಗಿಷ್ಟ ಇರುವಂತಹ ಯಾವುದಾದರೊಂದು ಗಣಿತೀಯ ಕ್ರಿಯೆಯನ್ನ ಮಾಡುವಾಗ ನಿಮ್ಗೆ ಅಂತಹ ಸಂಖ್ಯೆಗಳನ್ನ ನಿಭಾಯಿಸೋದ್ರಲ್ಲಿ ಆಗುವಂತಹ ಕಷ್ಟದ ಅರಿವು ನಿಮ್ಗಾಗತ್ತೆ ಅಂತ ಹೇಳಿದರೆ. ಸೊ ಇಂತಹ ಸಂಖ್ಯೆಗಳನ್ನ ವೈಜ್ಞಾನಿಕ, ಇಲ್ಲಿಂದ ಬಂತು ವಿಷಯ, ಇಲ್ಲಿಂದ ಇಂತಹ ಸಂಖ್ಯೆಗಳನ್ನ ವೈಜ್ಞಾನಿಕ ಸಂಕೇತ ಬಳಸುವ ಮೂಲಕ ಈ ಸಮಸ್ಯೆಗಳನ್ನ ಪರಿಹರಿಸಬಹುದು. ಯಾವುದೇ ಸಂಖ್ಯೆಯನ್ನ ಚರಘಾತಿ ಸಂಕೇತದಿಂದ ಈ ರೀತಿಯಾಗಿ ಬರಬಹುದು. ಯಾವ ಸಂಕೇತದಿಂದ? ಚರಘಾತಿ ಸಂಕೇತದಿಂದ ಈ ರೀತಿಯಾಗಿ ಬರಿಬಹುದು. ಏನು? n × 10⁻10. ಇಲ್ಲಿ n ಅನ್ನುವಂಥದ್ದು ಧನ ಮತ್ತು ಋಣ ಚರಘಾತವಾಗಿ ಮತ್ತು n ಬೆಲೆಯು 1.000 ಇಂದ 9.999 ನಡುವೆ ಬದಲಾಗುವಂಥದ್ದನ್ನ ಕಾಣಬಹುದು. ಸೊ ಹಾಗಾಗಿ 232.508 ಅನ್ನ ವೈಜ್ಞಾನಿಕ ಸಂಕೇತವಾಗಿ ಸೈಂಟಿಫಿಕ್ ನೊಟೇಷನ್, ಅಕಾರ್ಡಿಂಗ್ ಟು ಸೈಂಟಿಫಿಕ್ ನೊಟೇಷನ್ ಯಾವ ತರ ಬರಿಬಹುದು ನೋಡಿ. 2.32508 × 10⁻
2 ಅಂತ ಹೇಳಿ ನಾವು ಬರಿಬಹುದು. ಸೊ ವೈಜ್ಞಾನಿಕ ಸಂಕೇತದಲ್ಲಿ ದಶಮಾಂಶ ಬಿಂದು ಏನಿರುತ್ತೆ, ಓಕೆ, ದಶಮಾಂಶ ಬಿಂದು ಏನಿರುತ್ತೆ 2 ಸ್ಥಾನದಷ್ಟು ಎಡಗಡೆಗೆ ಚಲಿಸಿದೆ. ಓಕೆ, ದಶಮಾಂಶ ಬಿಂದು ಏನಿದೆ ಅದು 2 ಸ್ಥಾನದ ಎಡಗಡೆಗೆ ಇಲ್ಲಿರುವಂತಹ ದಶಮಾಂಶ ಬಿಂದು ಏನಿದೆ ಅದು 2 ಸ್ಥಾನದಷ್ಟು ಎಡಗಡೆಗೆ ಚಲಿಸಿದೆ. ಸೊ ಅದೇ 10ರ ಚರಘಾತ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಇವಾಗ ನೋಡಿ 0.00016 ವೈಜ್ಞಾನಿಕ ಸಂಕೇತದಲ್ಲಿ ನಾವು ಹೇಳಿದಾಗ 1.6 ಇಂಟು 1 2 3 4 ನಂಬರ್ಸ್ ಅಲ್ವಾ ನೋಡಿ. (1.6 into 10 to the power of -4) ಅಂತ ಹೇಳಿ ನಾವು ಬರೀಬಹುದು. ಇಲ್ಲಿ ವೈಜ್ಞಾನಿಕ ಸಂಕೇತದಲ್ಲಿ ದಶಮಾಂಶ ಬಿಂದು ಏನಿದೆ, ಇಲ್ಲಿರುವಂತಹ ಈ ಒಂದು ದಶಮಾಂಶ ಬಿಂದು 4 ಸ್ಥಾನಗಳಷ್ಟು ಬಲಗಡೆ ಚಲಿಸಿದೆ, ಹೌದಲ್ವಾ? ಈಗ 1.6 ಅಂದ್ರೆ 1 2 3 4 ಅಂದ್ರೆ 4 ಸ್ಥಾನದ ನಂತರ ಇಲ್ಲಿ ದಶಮಾಂಶ ಬಲಗಡೆಗೆ ಚಲಿಸಿದೆ. ಆದುದರಿಂದ ಇಲ್ಲಿ ಚರಘಾತವು -4 ಅಂತ ಆಗುತ್ತೆ. ಅಂದ್ರೆ ಬಲಗಡೆಗೆ ಚಲಿಸಿದಾಗ ನಾವು ಅದನ್ನ ಮೈನಸ್ ಇಂದ ಇಂಡಿಕೇಟ್ ಮಾಡ್ತೀವಿ, ಅದೇ ಎಡಗಡೆಗೆ ಚಲಿಸಿದಾಗ ನಾವೇನಂತ ಮಾಡ್ತೀವಿ, ಪ್ಲಸ್ ಅನ್ನುವಂಥದ್ದನ್ನ ಡಿನೋಟ್ ಮಾಡ್ತೀವಿ. ಸೊ ವೈಜ್ಞಾನಿಕ ಸಂಕೇತಗಳನ್ನ ಬಳಸಿ ಸೂಚಿಸಿದಂತಹ ಸಂಖ್ಯೆಗಳನ್ನ ಗಣಿತೀಯ ಕ್ರಿಯೆಗಳಿಗೆ ಒಳಪಡಿಸುವಾಗ ಈ ಒಂದು ವಿಷಯಗಳನ್ನ ನಾವು ಗಮನಿಸಬೇಕು. ಯಾವುದು, ಎಲ್ಲಿ ಪ್ಲಸ್, ಎಲ್ಲಿ ಮೈನಸ್ಸು, ಬಲಗಡೆ ಹೋದಾಗ ಮೈನಸ್ಸು, ಎಡಗಡೆ ಬಂದಾಗ ಪ್ಲಸ್ಸು, ಇದೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಓಕೆ, ಇನ್ನು ಗುಣಾಕಾರ ಮತ್ತು ಭಾಗಾಕಾರ. ಚರಘಾತೀಯ ಸಂಖ್ಯೆಗಳು ಇದ್ದಲ್ಲಿ 2 ಕ್ರಿಯೆಗಳಿಗೆ ಒಂದೇ ನಿಯಮವನ್ನ ಅನುಸರಿಸುವುದು. ಯಾವ ತರ ನೋಡಿ, ಇಲ್ಲಿ 5.6 into 10 to the power of 5 into 6.9 into 10 to the power of 8. ಸೊ ಇದನ್ನ ನೋಡಿ, ಇದು ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. a into a to the power of m into a to the power of n is equal to a to the power of mn ಅನ್ನುವಂಥದ್ದು ಗೊತ್ತಿದೆ ಈಗ ಆಲ್ರೆಡಿ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್. ಸೊ ಈ ರೀತಿ ಆಗಿದ್ದಾಗ ನಾವು ಯಾವ ರೀತಿ ಬರೀಬಹುದು, ಇದನ್ನ ಇಂಟು ಮಾಡಿಬಿಟ್ಟು ಇವೆರಡನ್ನ ಪ್ಲಸ್ ಮಾಡುವಂಥದ್ದು. ಓಕೆ, ಈ ರೀತಿ ಮಾಡಿದಾಗ ನಮ್ಗೆ ಈ ರೀತಿ ಸಿಗುವಂಥದ್ದು. ಸೊ ಇದೇ ಇಲ್ಲಿ ಕೂಡ ಫಾಲೋ ಅಪ್ ಮಾಡಿರೋದು, ಬಟ್ ಪವರ್ಸ್ ಮಾತ್ರ ಚೇಂಜ್ ಆಗಿದೆ. ಓಕೆ, ಇದು ಗೊತ್ತಾಯ್ತು ಅಲ್ವಾ? ಸೊ ಗೊತ್ತಾಗಿದೆ ಅಂತ ಭಾವಿಸ್ತಾ ಈಗ ಮುಂದಕ್ಕೆ ಹೋಗೋಣ. ಸಂಕಲನ ಮತ್ತು ವ್ಯವಕಲನ. ಈ 2 ಕ್ರಿಯೆಗಳಿಗೆ ಮೊದಲು ಎಲ್ಲಾ ಸಂಖ್ಯೆಗಳನ್ನ ಒಂದೇ ಘಾತವಿರುವಂತೆ ವೈಜ್ಞಾನಿಕ ಸಂಕೇತಗಳಲ್ಲಿ ಬರೆದುಕೊಳ್ಬೇಕು. ನೋಡಿ, ಈಗ ನಾವು ಸಂಕಲನ ಮಾಡ್ಬೇಕಂದ್ರೂ ಕೂಡ, ವ್ಯವಕಲನ ಮಾಡ್ಬೇಕು ಅಂತ ಅಂದ್ರೂ ಕೂಡ ಮೊದಲನೇದಾಗಿ ಏನ್ ಮಾಡ್ಬೇಕು, ಎಲ್ಲಾ ಸಂಖ್ಯೆಗಳನ್ನ ಒಂದೇ ಘಾತ ಇರುವಂತೆ, ಓಕೆ, ಫಸ್ಟ್ ಅವನ್ನ ಸಂದರ್ಭಕ್ಕೆ ಅನುಸಾರವಾಗಿ ಕೂಡಿಸ್ಬೇಕು ಅಥವಾ ಕಳಿಬೇಕು. ಯಾವ ತರ, ಉದಾಹರಣೆಗೆ ನೋಡಿ 6.65 into 10 to the power of 4 ಮತ್ತು 8.95 into 10 to the power of 3 ಅಂತ ಇದೆ. ಇವುಗಳನ್ನ ಕೂಡಿಸಲು ಮೊದಲು 2 ಸಂಖ್ಯೆಗಳ ಘಾತವು ಒಂದೇ ಆಗುವಂತೆ ಮಾಡ್ಬೇಕಂದ್ರೆ ಯಾವ ತರ, ಈಗ 6.65 into 10 to the power of 4 ಪ್ಲಸ್ ಈಗ ಇಲ್ಲಿ 3 ಇದೆ, ಇದನ್ನು ಕೂಡ ನಾವು 4 ಮಾಡ್ಕೋಬೇಕು. ಸೊ ಯಾವ ತರ 4 ಮಾಡ್ಕೋಬೇಕು, ಯಾವ ತರ 4 ಮಾಡ್ಕೋಬೇಕು, 0.895 ಅಂತ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಇಂಟು 10 to the power of 4 ಅಂತ ಹೇಳಿ ನಾವು ಬರ್ಕೋಬೇಕಾಗತ್ತೆ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, 10 to the power of 4 ಅಂದ್ರೆ 4 zeros ಇಂದ ನಾವು ಡಿವೈಡ್ ಮಾಡಿದಾಗ ನಮ್ಗೆ 0.895 ಸಿಗುತ್ತೆ. ಸೊ ಆ ರೀತಿ ಮಾಡ್ಕೋಬೇಕು. ಅಥವಾ ನೋಡಿ, ಇದನ್ನ 10 to the power of 3 ಆದ್ರೂ ಮಾಡ್ಕೋಬಹುದು, ಇದನ್ನ 10 to the power of 3 ಮಾಡ್ಕೊಂಡ್ರೆ ಇದು ಹಾಗೆ ಇರುತ್ತೆ. ಓಕೆ, ಇದನ್ನ 10 to the power of 4 ಇದನ್ನ ನಾವು ಹಾಗೆ ಇಟ್ಕೊಂಡಿದೀವಿ ಅಂತ ಅಂದ್ರೆ ಇದನ್ನ ನಾವು 20 to the power of 4 ಮಾಡ್ಕೋಬೇಕು. ಓಕೆ, ಇದಾದ್ರೂ ಮಾಡ್ಕೋಬಹುದು, ಇದಾದ್ರೂ ಮಾಡ್ಕೋಬೇಕು. ಒಟ್ಟಿನಲ್ಲಿ ಘಾತಾಂಕ ಏನಿರ್ಬೇಕು, ಗುಣಾಂಕಗಳನ್ನ ಸಂದರ್ಭಾನುಸಾರವಾಗಿ ಕೂಡಿಸ್ಬೇಕು ಅಥವಾ ಕಳಿಬೇಕು. ಸೊ ಇವಾಗ ಆನಂತರ ಅವುಗಳನ್ನ ಈ ಕೆಳಗಿನಂತೆ ಕೂಡಿಸ್ಬೋದು, ಹೌದಲ್ವಾ? ಸೊ ಅವಾಗ ಈ ತರ ಕೂಡಿಸ್ಬೋದು. ಇದರಂತೆಯೇ 2 ಸಂಖ್ಯೆಗಳ ವ್ಯವಕಲನವನ್ನ ಈ ಕೆಳಗಿನಂತೆ ಮಾಡಬಹುದು. ಯಾವ ತರ, ಈ ತರ. ಓಕೆ, ಆಗ ನಮಗೆ 2.02 into 10 to the power of -2 ನಮಗೆ ಸಿಗುತ್ತೆ. ಓಕೆ, ಇದು ವ್ಯವಕಲನ ಮತ್ತು ಸಂಕಲನ ಆಯ್ತು. ಈಗ ಸಾರ್ಥಕ ಅಂಕಿಗಳು ಅಂತ ನಾವು ನೋಡ್ತೀವಿ. ಏನಿದು ಸಾರ್ಥಕ ಅಂಕಿಗಳು? ಅಳೆಯುವ ಮಾಪಕದ ಇತಿಮಿತಿ ಮತ್ತು ಅಳೆಯುವಾತನ ಕೌಶಲ್ಯದಿಂದಾಗಿ ಪ್ರತಿಯೊಂದು ಪ್ರಾಯೋಗಿಕ ಮಾಪನವು ಸ್ವಲ್ಪ ಮಟ್ಟಿನ ಅನಿಶ್ಚಿತತೆಯನ್ನ ಹೊಂದಿರುತ್ತೆ. ಉದಾಹರಣೆಗೆ ಒಂದು ಸಾಮಾನ್ಯ ತುಲಾ ಯಂತ್ರವನ್ನ ಬಳಸಿ ವಸ್ತುವೊಂದರ ರಾಶಿಯನ್ನು ಅಳೆದಾಗ ಅದು 9.4 ಗ್ರಾಮ್ ಅಂತ ಬಂತು ಅಂದ್ರೆ, ಅದೇ ವಸ್ತುವಿನ ವಿಶ್ಲೇಷಕ ತುಲಾ ಯಂತ್ರದಲ್ಲಿ ರಾಶಿ ಮಾಡಿದಾಗ ರಾಶಿಯು 9.4213 ಗ್ರಾಮ್ ಬಂದಿರುತ್ತೆ. ಸೊ ಈ ವಿಶ್ಲೇಷಕ ತುಲಾ ಯಂತ್ರವನ್ನು ಉಪಯೋಗಿಸಿದಾಗ ಬಂದಿರುವಂತಹ ದ್ರವ್ಯ ರಾಶಿಯು ಸಾಮಾನ್ಯ
ತುಲಾ ಯಂತ್ರದಿಂದ ಬಂದಿರುವಂತಹ ದ್ರವ್ಯರಾಶಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸಾಮಾನ್ಯ ತುಲಾ ಯಂತ್ರದ ಮಾಪನದ ದಶಮಾಂಶ ನಂತರ ಬಂದಿರುವಂತಹ 4 ಅನಿಶ್ಚಿತತೆಯನ್ನ ಅದು ಒಳಗೊಂಡಿದೆ. ಓಕೆ, ಸೊ ಆ ಒಂದು ಅಂಕಿ ಏನಾಗಿರುತ್ತೆ, 4 ಆಗಿರುತ್ತೆ. ಅಂದ್ರೆ ಅದು ಅನಿಶ್ಚಿತತೆಯನ್ನ ಹೊಂದಿದೆ, ಹೌದಲ್ವಾ? ನೋಡಿ 4 ನೋಡಿ 9.4 ಅಂತ ಇದೆ. ಬಟ್ ಇಲ್ಲಿ ಅದೇ ನಾವು ವಿಶ್ಲೇಷಕ ತುಲಾಯಂತ್ರದಲ್ಲಿ ನಾವು ರಾಶಿಯನ್ನ ನಾವು ಬ್ಯಾಲೆನ್ಸ್ ಅಲ್ಲಿ ನಾವು ವೇ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 4213. ಅಂದ್ರೆ ಇಲ್ಲಿ 4 ಅನಿಶ್ಚಿತತೆ ಉಂಟಾಯ್ತು, ಹೌದಲ್ವಾ? ಸೊ ಪ್ರಯೋಗದ ಅಥವಾ ಲೆಕ್ಕದ ಬೆಲೆಗಳ ಅನಿಶ್ಚಿತತೆಯನ್ನ ಸಾರ್ಥಕ ಅಂಕಿಗಳ ಸಂಖ್ಯೆಗಳಿಂದ ನಾವು ಸೂಚಿಸಬಹುದು. ಅಂದ್ರೆ ಸಾರ್ಥಕ ಅಂಕಿಗಳ ಸಂಖ್ಯೆಗಳಿಂದ ಸೂಚಿಸಬಹುದು. ಲೈಕ್ ವೈಸ್ ಏನು 9.4 ಅಂತ. ಸೊ ಸಂಖ್ಯೆ ನಿಶ್ಚಿತತೆಯ ಅರ್ಥಪೂರ್ಣ ಅಂಕಿಯನ್ನ ಸಾರ್ಥಕ ಅಂಕಿಗಳು ಅಂತ ಹೇಳಿ ನಾವು ಹೇಳ್ತೀವಿ. ಈಗ ಅನಿಶ್ಚಿತತೆಯನ್ನ ನಿಶ್ಚಿತ ಅಂಕಿಗಳು ಮತ್ತು ಕೊನೆಯ ಅನಿಶ್ಚಿತ ಅಂಕಿಯನ್ನ ಬರೆಯೋದ್ರಿಂದ ನಾವು ಸೂಚಿಸ್ತೀವಿ. ಹಾಗಾಗಿ ಒಂದು ಫಲಿತಾಂಶವನ್ನ 11.2 ಮಿಲಿಲೀಟರ್ ಅಂತ ಬರೆದಾಗ ಅಂಕಿ 11 ಏನಿದೆ ಇದು ನಿಶ್ಚಿತ ಅಂಕ ಆಗಿರುತ್ತೆ. ಮತ್ತೆ ಇಲ್ಲಿ 0.2 ಏನ್ ಬಂದಿರುತ್ತಲ್ವಾ, ಇದು ಅನಿಶ್ಚಿತ ಅಂಕ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಕೊನೆಯ ಅಂಕಿಯಲ್ಲಿ ಅನಿಶ್ಚಿತತೆಯನ್ನ +or-1 ಅಂತ ಕೂಡ ನಾವು ಹೇಳ್ತೀವಿ. ಇದು ಹೇಳದಿದ್ದ ಸಂದರ್ಭದಲ್ಲಿ ಕೊನೆ ಅಂಕಿಯಲ್ಲಿ ಯಾವಾಗ್ಲೂ +or-1 ಅಂತ ಹೇಳಿ ಅನಿಶ್ಚಿತತೆ ಇದೆ ಅಂತ ಇನ್ನೊಂದನ್ನ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಇನ್ನು ಸಾರ್ಥಕ ಅಂಕಿಗಳ ಸಂಖ್ಯೆನ ಕಂಡು ಹಿಡಿಬೇಕು ಅಂತ ಹೇಳಿದ್ರೆ ಹಲವಾರು ನಿಯಮಗಳು ಇದೆ. ಯಾವುವು? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಿಂದ ಏನಿದೆ ಇವುಗಳು ಇಂಪಾರ್ಟೆಂಟ್. ಎಷ್ಟಿದೆ ನೋಡಿ ಪಾಯಿಂಟ್ಸ್, 4 ಪಾಯಿಂಟ್ಸ್ ಇದೆ ಅಲ್ವಾ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡ್ತಾ ಹೋಗೋಣ. ಸಾರ್ಥಕಾಂಕಿಗಳ ಸಂಖ್ಯೆಯನ್ನ ಕಂಡು ಹಿಡಿಯೋದಕ್ಕೆ ನಮ್ಗೆ ಹಲವಾರು ನಿಯಮಗಳಿದೆ. ಆ ನಿಯಮಗಳು ಏನಿದೆಯಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ನಾವು ಇವಾಗ ಕೆಮಿಸ್ಟ್ರಿ ಅಥವಾ ಏನ್ ಹೇಳ್ತೀವಿ ಮೇಜರ್ ಆಗಿ ತಗೊಂಡಿರೋರು, ಡಿಗ್ರಿ ಮಾಸ್ಟರ್ ಡಿಗ್ರಿ, ಯಾಕೆ ನಾವು ಅದನ್ನ ತಗೋತೀವಿ ಅನ್ನೋದು ಈ ನಿಯಮಗಳಿಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಎಲ್ಲಾ ಶೂನ್ಯವಲ್ಲದ ಅಂಕಿಗಳು ಸಾರ್ಥಕ ಅಂಕಿಗಳು. ಯಾವುದು 0 ಅಲ್ಲದೆ ಇರುವಂತಹ ಅಂಕಿಗಳು, ಈಗ 1 2 3 ಓಕೆ 4 5 6 ಅಥವಾ 3 1 8 ಇಲ್ಲೇನಿದೆ ಶೂನ್ಯವಲ್ಲದ ಅಂಕಿಗಳು ಸಾರ್ಥಕ ಅಂಕಿಗಳು. ಅಂದ್ರೆ ಇವೆಲ್ಲ ಏನು ಸಾರ್ಥಕ ಅಂಕಿಗಳು. ಉದಾಹರಣೆಗೆ ಈಗ 285 ಸೆಂಟಿಮೀಟರ್ ಅಂದ್ರೆ 285 ಸೆಂಟಿಮೀಟರ್ ನಲ್ಲಿ 3 ಸಾರ್ಥಕ ಅಂಕಿಗಳಿದಾವೆ. ಇದ್ರ ಮೇಲೆ ನಿಮಗೆ ಪಕ್ಕಾ 1 ಮಾರ್ಕ್ ಕ್ವೆಶನ್ ಬರುತ್ತೆ, ಎವ್ರಿ ಇಯರ್ ಬರುತ್ತೆ. ಓಕೆ, ಅದ್ರಲ್ಲೂ ಇವಾಗ ಟಿಇಟಿ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಈ ಕ್ವೆಶನ್ಸ್ ಅನ್ನ ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 285 ಸೆಂಟಿಮೀಟರ್ ನಲ್ಲಿ 3 ಸಾರ್ಥಕ ಅಂಕಿಗಳಿದಾವೆ, ಹೌದಲ್ವಾ? ಮತ್ತು 0.25 ಮಿಲಿಲೀಟರ್ ನಲ್ಲಿ 2 ಸಾರ್ಥಕ ಅಂಕಿಗಳಿದಾವೆ. ಸೊ ಶೂನ್ಯ ಅಲ್ಲದೆ ಇರುವಂತಹ ಅಂಕಿಗಳು. ಸೊ 0.25 ನಲ್ಲಿ ಎಷ್ಟು ಸಾರ್ಥಕ ಅಂಕಿಗಳಿದಾವೆ? ಸಿಗ್ನಿಫಿಕೆಂಟ್ ಫಿಗರ್ಸ್ 25 ಮಾತ್ರ ಇದೆ. ಓಕೆ, ಮೊದಲ ಶೂನ್ಯವಲ್ಲದ ಅಂಕಿಗಳ ಹಿಂದಿನ ಸೊನ್ನೆಗಳನ್ನ ಸಾರ್ಥಕ ಅಂಕಿಗಳಲ್ಲ. ನೋಡಿ, ಮೊದಲ ಶೂನ್ಯವಲ್ಲದ ಅಂಕಿಗಳು ಹಿಂದಿನ ಸೊನ್ನೆಗಳು ಸಾರ್ಥಕ ಅಂಕಿಗಳಲ್ಲ ಅಂತ ಹೇಳಿದ್ರೆ ಅಂದ್ರೇನು? ಮೊದಲ ಶೂನ್ಯವಲ್ಲದ ಅಂಕಿಗಳ ಹಿಂದಿನ ಸೊನ್ನೆಗಳು ಇವಾಗ ನೋಡಿ 0.03 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲ ಶೂನ್ಯವಲ್ಲದ ಅಂಕಿಗಳ ನೋಡಿ ಹಿಂದಿನ ಸೊನ್ನೆಗಳು ಏನಿದಾವೆ ಇವು ಸಾರ್ಥಕ ಅಂಕಿಗಳಲ್ಲ. ಅಂದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ನಾವು ಒಂದೇ ಅಂತ ಹೇಳ್ತೀವಿ. ಅದೇ ತರ ಇಲ್ಲಿ 0.0052 ಕೊಟ್ಟಿದ್ದಾರೆ. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವುದು ಅಥವಾ ಸಾರ್ಥಕ ಅಂಕಿ ಯಾವುದು ಅಂತ ಹೇಳಿದ್ರೆ ನಾವು 52 ಅಂತ ಹೇಳ್ತೀವಿ. ಕಾರಣ ಏನು? ನಾವು 52 ಅನ್ನೇ ಮಾತ್ರ ನಾವು ಸಾರ್ಥಕ ಅಂಕಿಗಳು ಅಂತ ಕರೆದ್ವಿ ಅಂದ್ರೆ ಅದಕ್ಕೆ ಕಾರಣ ಏನು, ರೀಸನ್ ಏನು ಅಂದ್ರೆ ಮೊದಲ ಶೂನ್ಯವಲ್ಲದ ಅಂಕಿಗಳ ಯಾವಾಗ್ಲೂ ಹಿಂದಿನ ಸೊನ್ನೆಗಳು ಏನಿರ್ತವೆ ಅವು ಸಾರ್ಥಕ ಅಂಕಿಗಳು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅಂತಹ ಸೊನ್ನೆಗಳು ಏನಿರ್ತವೆ ಅವು ದಶಮಾಂಶದ ಸ್ಥಾನವನ್ನ ಸೂಚಿಸ್ತವೆ. ಅದಕ್ಕೋಸ್ಕರ ಅಂತಹ ಸೊನ್ನೆಗಳು ದಶಮಾಂಶದ ಸ್ಥಾನವನ್ನ ಸೂಚಿಸ್ತವೆ. ಹಾಗಾಗಿ ಇದರಲ್ಲಿ ಒಂದು ಸಾರ್ಥಕ ಅಂಕಿ ಆಗಿದೆ, ಇದರಲ್ಲಿ 2 ಅಂದ್ರೆ 52 ನಲ್ಲಿ ಈ 2 ನಂಬರ್ಗಳು ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು 2 ಶೂನ್ಯವಲ್ಲದ ಅಂಕಿಗಳ ನಡುವೆ ಸೊನ್ನೆಗಳು ಸಾರ್ಥಕ ಅಂಕಿಗಳು ಅಂತ ಅನ್ನಿಸ್ಕೊಳ್ತವೆ ನೋಡಿ. ಹಾಗಾಗಿ ಈಗ 2.005 ಇಲ್ಲಿ ಸಾರ್ಥಕ ಅಂಕಿಗಳು ಎಷ್ಟು ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂತ ಕೇಳಿದಾಗ ನಾವು 1 2 3 4 ಅಂದ್ರೆ 4 ಸಾರ್ಥಕ ಅಂಕಿಗಳನ್ನ ಒಳಗೊಂಡಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾವು ಹೇಳ್ಬೋದು. ಇನ್ನು ಕೊನೆಯ ಅಥವಾ ಸಂಖ್ಯೆಯ ಬಲಭಾಗದಲ್ಲಿ ಇರುವಂತಹ ಸೊನ್ನೆಗಳು ಸಾರ್ಥಕ ಅಂಕಿ ಆಗಬೇಕು ಅಂದ್ರೆ ಅವುಗಳು ದಶಮಾಂಶದ ಬಲಭಾಗಕ್ಕಿರ್ಬೇಕು. ಓಕೆ, ಉದಾಹರಣೆಗೆ ಈಗ ನೋಡಿ ಅದೇ 0.02 ಅಂತ ಇತ್ತು ಅಂದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಏನಾಗುತ್ತೆ 1 ಆಗುತ್ತೆ. ಅಂದ್ರೆ ಓನ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್. ಅಂದ್ರೆ ಇಲ್ಲಿ ನೋಡಿ ಇಲ್ಲಿ 0.200 ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರೋದೇನು? ಹಾಗಾದ್ರೆ ಇಲ್ಲಿ 1 2 3 ಅಂದ್ರೆ ಇಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಯ್ತು. ಯಾವ ತರ? ಕೊನೆಯ
ಅಥವಾ ಒಂದು ಸಂಖ್ಯೆಯ ಬಲಭಾಗದಲ್ಲಿ, ಕೊನೆಯ ಅಥವಾ ಒಂದು ಸಂಖ್ಯೆಯ ಬಲಭಾಗದಲ್ಲಿ ಇರುವಂತ ಸೊನ್ನೆಗಳು ಅಂದ್ರೆ ಕೊನೆಯ ಅಂದ್ರೆ ಏನು, ಇಲ್ಲಿ 200 ಇಲ್ಲಿ ಕೊನೆ ಅಂದ್ರೆ 0.200 ನಲ್ಲಿ ಇಲ್ಲೂ ಕೂಡ ಕೊನೆಗಿದೆ. ಓಕೆ, ಸೊ ಬಲಭಾಗದಲ್ಲಿ ಇರುವಂತ ಸೊನ್ನೆಗಳು ಸಾರ್ಥಕ. ನೋಡಿ ಇಲ್ಲಿ ಇಲ್ಲಿ ಕೊನೆಯದಾಗಿದೆ, ಕಾಣ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ಕೊನೆಯದಾಗಿದೆ 0.200 ಅಂದ್ರೆ ಅಲ್ಲಿ ಕೊನೆಯದಾಗಿದೆ, ಜೊತೆಗೆ ಒಂದು ಸಂಖ್ಯೆಯ ಬಲಭಾಗದಲ್ಲಿ ಇರುವಂತ ಸೊನ್ನೆಗಳು. ಅಂದ್ರೆ ಅಲ್ಲಿ 2 ನ ಬಲಭಾಗ ಇದೆ, ನಿಮಗೆ ಕಾಣ್ತಾ ಇದೆ ಅಲ್ವಾ, ನಿಮ್ಮ ರೈಟ್ ಸೈಡ್. ಅಂದ್ರೆ ಈಗ 2 ಏನಿದೆ ನಿಮ್ ಮುಂದೆ ಇದೆ, ನಿಮ್ಮ ಮುಂದಿನ ಅಂದ್ರೆ 2 ನ ಬಲಗಡೆ ಏನಿದೆ ಇಲ್ಲಿ ಸೊನ್ನೆಗಳ ಸಂಖ್ಯೆ ಇದೆ. ಸೊ ಈ ರೀತಿಯಾಗಿದ್ದಾಗ ಅಂದ್ರೆ ದಶಮಾಂಶದ ಬಲಭಾಗಕ್ಕೆ ಇರ್ಬೇಕು, ಇಲ್ಲಿ ದಶಮಾಂಶ ಇದೆ. ಓಕೆ, ಈ ದಶಮಾಂಶದ ಬಲಭಾಗಕ್ಕೆ ಇರಬೇಕು. ಈ ರೀತಿಯಾಗಿದ್ದಾಗ ಎಷ್ಟು ಬರುತ್ತೆ, 1 2 3 ಇಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರುತ್ತೆ. ಸೊ ದಶಮಾಂಶವಿಲ್ಲದಿದ್ದರೆ ಕೊನೆಯ ಸೊನ್ನೆಗಳು ಸಾರ್ಥಕ ಅಂಕಿಗಳು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ 100 ಅನ್ನುವಂಥದ್ದು ಒಂದೇ ಒಂದು ಸಾರ್ಥಕ ಅಂಕಿಯನ್ನ ಒಳಗೊಂಡಿದೆ. ಇವಾಗ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ 100 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ನೋಡಿ, ಉದಾಹರಣೆಗೆ ಈಗ 100 ಒಂದೇ ಒಂದು ಸಾರ್ಥಕ ಅಂಕಿಯನ್ನ ಹೊಂದಿದೆ. ಆದ್ರೆ 100 ಅನ್ನುವಂಥದ್ದು ಏನಿದೆ, ಇದು 3 ಸಾರ್ಥಕ ಅಂಕಿಗಳನ್ನ ಒಳಗೊಂಡಿದೆ. ಓಕೆ, ಸೊ 3 ಸಾರ್ಥಕ ಅಂಕಿಗಳನ್ನ ಹೊಂದಿರುತ್ತೆ ಮತ್ತು 100.0 ಏನಿದೆಯಲ್ಲ, ಇವು 4 ಸಾರ್ಥಕ ಅಂಕಿಗಳನ್ನ ಹೊಂದಿರುವುದು. ಓಕೆ, ಇಂತಹ ಸಂಖ್ಯೆಗಳನ್ನ ವೈಜ್ಞಾನಿಕ ಸಂಕೇತಗಳನ್ನ ಉಪಯೋಗಿಸಿ ನಾವು ಬರೀತೀವಿ. ಅಂದ್ರೆ ಯಾವ ತರ, 1 × 10⁻²ಅಂತ ಹೇಳಿ ಸೂಚಿಸೋದು. ಸೊ ಇದು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು. ಒಂದಲ್ದೆ ಇದ್ರೆ ಇನ್ನು 2 ಸಲ ನೀವು ನೋಡಿ ನಿಮ್ಮ ಒಂದು ಕೀ ಪಾಯಿಂಟ್ಸ್ ತರ ನೀವು ಇದನ್ನ ಬರ್ಕೊಳ್ಳಿ, ತುಂಬಾನೇ ಉಪಯುಕ್ತ ಆಗುತ್ತೆ. ಓಕೆ, ಯಾಕಂದ್ರೆ ಇದು ಕನ್ಫ್ಯೂಷನ್ ಆಗುತ್ತೆ. ನೀವು ಇದನ್ನ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದಾಗ ಮಾತ್ರ ನಿಮಗೆ ಈಸಿ ಅಂತ ಅನ್ಸುತ್ತೆ. ಓಕೆ, ಇನ್ನು ಸಾರ್ಥಕ ಅಂಕಿ ಒಂದಾಗುತ್ತೆ. ಅವಾಗ ಇಲ್ಲಿ ಏನಾಗುತ್ತೆ, 10⁻² ಅಂತ ಬರ್ದಾಗ ಇಲ್ಲಿ ಸಾರ್ಥಕ ಅಂಕಿ 1 ಆಗುತ್ತೆ, ಹೌದಲ್ವಾ. 2 ಸಾರ್ಥಕ ಅಂಕಿಗಳನ್ನ ಹೊಂದಿರುವಂತೆ ಬರೆಯಲು ಇದೇ ಸಂಖ್ಯೆಯನ್ನ ನಾವು 1.0 × 10⁻² ಅಂತ ಹೇಳಿ, ಅದೇ 3 ಸಾರ್ಥಕ ಅಂದ್ರೆ ಸಾರ್ಥಕ ಮೀನ್ಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬೇಕು ಅಂತ ಹೇಳಿದ್ರೆ 1.00 × 10⁻² ಅಂತ ಬರ್ದಾಗ ಅದು 3 ಸಾರ್ಥಕ ಸಂಖ್ಯೆಗಳು ಇರ್ತವೆ. ಈಗ ವಸ್ತುಗಳ ಸಂಖ್ಯೆಗಳನ್ನ ಎಣಿಸಬೇಕಾದ್ರೆ ಉದಾಹರಣೆಗೆ 2 ಚೆಂಡುಗಳು ಅಥವಾ 20 ಮೊಟ್ಟೆಗಳು, ಇವು ನಿಖರವಾದ ಸಂಖ್ಯೆಗಳಾಗಿರ್ತವೆ. ಇವು ಅಪರಿಮಿತ ಸಾರ್ಥಕ ಸಂಖ್ಯೆಗಳನ್ನ ಹೊಂದಿರ್ತವೆ. ಇವುಗಳನ್ನ ದಶಮಾಂಶ ಬಿಂದುವಿನ ನಂತರ ನಾವು ಅಸಂಖ್ಯಾತ ಸೊನ್ನೆಗಳನ್ನ ಬರಿಬಹುದು. ಅಂದ್ರೆ 2 = 2. ನೋಡಿ ಎಷ್ಟು ನಂಬರ್ಸ್ ಇದೆ, ಅಥವಾ 20 = 20.000000. ಸೊ ವೈಜ್ಞಾನಿಕ ಸಂಕೇತಗಳಲ್ಲಿ ಸಂಖ್ಯೆಗಳನ್ನ ಬರೆದಾಗ ಎಲ್ಲಾ ಅಂಕಿಗಳು ಕೂಡ ಸಾರ್ಥಕ ಅಂಕಿಗಳು. ಏನ್ ನೋಡಿ, ಸೈಂಟಿಫಿಕ್ ನೋಟೇಶನ್ ಅಲ್ಲಿ ನಾವು ಸಂಖ್ಯೆಗಳನ್ನ ಬರೆದಾಗ ಎಲ್ಲಾ ಅಂಕಿಗಳು ಕೂಡ ಸಾರ್ಥಕ ಅಂಕಿಗಳಾಗಿರ್ತವೆ. ಉದಾಹರಣೆಗೆ 4.01 × 10⁻², ಇಲ್ಲಿ 1 2 3 3 ಸಾರ್ಥಕ ಅಂಕಿಗಳನ್ನ ಒಳಗೊಂಡಿದೆ. 1 2 3 4 ಇಲ್ಲಿ 4 ಸಾರ್ಥಕ ಅಂಕಿಗಳನ್ನ ಇದು ಒಳಗೊಂಡಿರುತ್ತೆ. ಸೊ ಆದಾಗ್ಯೂ ಕೂಡ ಫಲಿತಾಂಶಗಳು ಕರಾರುವಕ್ಕಾಗಿದ್ದು ಅಥವಾ ನಿಖರತೆಯನ್ನ ಹೊಂದಿರಬೇಕಂತ ಪ್ರತಿಯೊಬ್ರು ಬಯಸ್ತಾರೆ. ನಾವು ಮಾಪನದ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಕರಾರುವಕ್ಕಿನ ಬಗ್ಗೆ ಮತ್ತು ನಿಖರತೆಯ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ. ಸೊ ಒಂದೇ ಪ್ರಮಾಣದ ವಿವಿಧ ಮಾಪನದ ನಡುವೆ ನಿಕಟತೆಯನ್ನ ಪ್ರಿಸಿಷನ್ ಅಂತ ಹೇಳಿ ಕರೀತಾರೆ. ಸೊ ವಾಟ್ ಇಸ್ ಪ್ರಿಸಿಷನ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿಸಿಷನ್ ಅಂದ್ರೆ ಏನು? ಒಂದೇ ಪರಿಮಾಣದ ವಿವಿಧ ಮಾಪನದ ನಡುವೆ ನಿಕಟತೆಯನ್ನ ಪ್ರಿಸಿಷನ್ ಅಂತ ಕರೀತಾರೆ. ಅಂದ್ರೆ ಒಂದೇ ಪರಿಣಾಮ ಅಂದ್ರೆ ಒಂದೇ ಕ್ವಾಂಟಿಟಿ ಇರುತ್ತೆ ವಿವಿಧ ಮಾಪನದ ನಡುವೆ. ಓಕೆ, ವಿವಿಧ ಮಾಪನ ಅಂದ್ರೆ ಬೇರೆ ಬೇರೆ ಒಂದು ಮಾಪನವನ್ನು ಉಪಯೋಗಿಸಿ ನಮಗೇನು ನಿಕಟತೆ ಸಿಕ್ಕಿರುತ್ತೆ ಅದನ್ನ ನಾವು ಪ್ರಿಸಿಷನ್ ಅಂತ ಹೇಳ್ತೀವಿ. ಸೊ ಫಲಿತಾಂಶದ ಸರಿಯಾದ ಮೌಲ್ಯಕ್ಕೆ ಒಪ್ಪಿಗೆ ಆಗುವಂತಹ ಮಾಪನ ಒಂದರ ಮೌಲ್ಯವು ಅಕ್ಯುರೆಸಿ ಅಂತ ಸೂಚಿಸುತ್ತೆ. ಇದನ್ನ ನಾವು ಪ್ರಿಸಿಷನ್ ಅಂತ ಕರೆದ್ರೆ ಅದೇ ಬಂದಿರುವಂತಹ ಫಲಿತಾಂಶ ಏನಿರುತ್ತೆ ಅದನ್ನ ಸರಿಯಾದ ಮೌಲ್ಯಕ್ಕೆ ನಾವು ಒಪ್ಪಿಗೆ ಆಗುವಂತೆ ಮಾಪನ ಒಂದರ ಮೌಲ್ಯ ಏನಿರುತ್ತೆ ಅದನ್ನ ಅಕ್ಯುರೆಸಿ ಅಂತ ಸೂಚಿಸುತ್ತೆ. ಉದಾಹರಣೆಗೆ ಫಲಿತಾಂಶ ಒಂದರ ಸರಿಯಾದ ಮೌಲ್ಯ 2.00 ಗ್ರಾಮ್ ಆಗಿದ್ದು ವಿದ್ಯಾರ್ಥಿ ಏನಿದಾನೆ, ಅನ್ನುವಂತ ವಿದ್ಯಾರ್ಥಿ 2 ಅಳತೆಗಳನ್ನ ತೆಗೆದುಕೊಂಡು ಫಲಿತಾಂಶವನ್ನು 1.95 ಮತ್ತು 1.93 ಗ್ರಾಮ್ ಅಂತ ಹೇಳಿ ವರದಿ ಮಾಡ್ತಾನೆ. ಈ ಮೌಲ್ಯಗಳು ಒಂದಕ್ಕೊಂದು ನಿಕಟವಾಗಿರೋದ್ರಿಂದ ಪ್ರಿಸಿಷನ್ ಅನ್ನ ಒಳಗೊಂಡಿದೆ. ಆದ್ರೆ ಇವಕ್ಕೆ ಅಕ್ಯುರೆಸಿ ಇಲ್ಲ.
ಮತ್ತೊಬ್ಬ ವಿದ್ಯಾರ್ಥಿ ಪ್ರಯೋಗವನ್ನ ಪುನರಾವರ್ತಿಸಿದಾಗ ಈ ಎರಡು ಅಳತೆಗಳಿಗೆ 1.94 ಮತ್ತು 2.05 ಗ್ರಾಂ ಫಲಿತಾಂಶ ಪಡಿತಾನೆ. ಈ ಅವಲೋಕನಗಳಿಗೆ ಪ್ರಿಸಿಷನ್ ಮತ್ತು ಅಕ್ಯುರೆಸಿಗಳೆರಡೂ ಕೂಡ ಅಲ್ಲಿ ಇರೋದಿಲ್ಲ. ಇನ್ನು ಮೂರನೇ ವಿದ್ಯಾರ್ಥಿ ಈ ಅಳತೆಗೋಸ್ಕರ ಪುನರಾವರ್ತಿಸಿ 2.01 ಗ್ರಾಂ ಮತ್ತು 1.99 ಗ್ರಾಂ ಅಂತ ಹೇಳಿ ಫಲಿತಾಂಶದ ವರದಿ ಮಾಡಿದಾಗ ಈ ಮೌಲ್ಯಗಳು ಪ್ರಿಸೈಸ್ ಮತ್ತು ಅಕ್ಯುರೇಟ್ ಆಗಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ನೋಡಿ 2.00 ಆಗಿದ್ದೆ, ಆದ್ರೆ ಮೂರನೇ ವಿದ್ಯಾರ್ಥಿ 2.01 ಮತ್ತು 1.99 ಅಂತ ಹೇಳಿ ಫಲಿತಾಂಶವನ್ನು ವರದಿ ಕೊಟ್ಟಿದ್ದಾನೆ. ಅಲ್ಲಿ ನಾವು ಜಸ್ಟ್ 0.01 ಓಕೆ 0.01 ಮಾತ್ರ ಅಲ್ಲಿ ಏನಾಗಿದೆ ಡಿಫರೆನ್ಸ್ ನಾವು ಕಾಣಬಹುದು. ಸೊ ಈ ಮೌಲ್ಯಗಳನ್ನ ನಾವು ಪ್ರಿಸೈಸ್ ಮತ್ತು ಅಕ್ಯುರೇಟ್ ಅಂತ ಹೇಳ್ತೀವಿ. ಸೊ ಟೇಬಲ್ 1.4 ರಲ್ಲಿ ಕೊಟ್ಟಿರುವಂತ ಮಾಹಿತಿಯಿಂದ ಇನ್ನೂ ನಾವು ಅದನ್ನ ಚೆನ್ನಾಗಿ ಅರ್ಥೈಸ್ಕೊಳ್ಬಹುದು. ಈಗ ನೋಡಿ ಈ ತರ, ಈಗ ಒಬ್ಬ ವಿದ್ಯಾರ್ಥಿ ಏನು 2.00 ಇದೆ, ಇಲ್ಲಿ ನೋಡಿ ಒಬ್ಬ ವಿದ್ಯಾರ್ಥಿ 1.95 1.93 ಓಕೆ. ಬಟ್ ನೋಡಿ ಸರಾಸರಿ ಏನ್ ಬಂತು, ಆವರೇಜ್ ಇಲ್ಲಿ 2.000 ನಮ್ಗೆ ಬಂತು. ಇದನ್ನ ಈ ಒಂದು ವಿದ್ಯಾರ್ಥಿದು ನಾವು ಅಕ್ಯುರೇಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಇಲ್ಲಿ ಪ್ರಿಸೈಸ್ ಅಂತ ನಾವಿಲ್ಲಿ ಕರೆಯುವಂಥದ್ದು. ಓಕೆ, ಬಟ್ ಅಕ್ಯುರೆಸಿ ಇರೋದಿಲ್ಲ, ಅಂದ್ರೆ ಇಲ್ಲಿ ಪ್ರಿಸಿಷನ್ ಮತ್ತೆ ಅಕ್ಯುರೆಸಿಗಳು ಇರೋದಿಲ್ಲ. ಬಟ್ ಮೂರನೇ ಒಬ್ಬ ವಿದ್ಯಾರ್ಥಿ ಮಾಡಿದಾಗ ನೋಡಿ 2.00 ಏನ್ ಗ್ರಾಮ್ ಬಂತು, ದಟ್ ಇಸ್ ಅಕ್ಯುರೆಸಿ. ಓಕೆ, ಇನ್ನು ಸಾರ್ಥಕ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ನೋಡೋದಾದ್ರೆ, ಫಲಿತಾಂಶದಲ್ಲಿನ ದಶಮಾಂಶದ ಬಲಭಾಗದಲ್ಲಿರುವಂತಹ ಅಂಕಿಗಳು ಯಾವುದೇ ಮೂಲ ಸಂಖ್ಯೆಗಳ ದಶಮಾಂಶ ಬಿಂದುವಿನ ಬಲಭಾಗದಲ್ಲಿರುವಂತಹ ಅಂಕಿಗಳಿಗಿಂತ ಹೆಚ್ಚಿನ ಅಂಕಿಗಳನ್ನ ಹೊಂದಿರಬಾರದು. ಓಕೆ, ಇಲ್ಲಿ ನೋಡಿ 18.0 ಏನಿದೆ, ಈ ದಶಮಾಂಶ ಬಿಂದುವಿನ ನಂತರ ಒಂದೇ ಅಂಕಿಯನ್ನ ಇದು ಒಳಗೊಂಡಿದೆ. ಮತ್ತು ಫಲಿತಾಂಶದ ವರದಿಯು ದಶಮಾಂಶ ಬಿಂದುವಿನ ನಂತರ ಒಂದೇ ಅಂಕಿ ಅಂದ್ರೆ 31.1 ಆಗಬೇಕಾಗಿರು 31.1 ಆಗಬೇಕಾಗತ್ತೆ. ಓಕೆ, ಇನ್ನು ಸಾರ್ಥಕ ಸಂಖ್ಯೆಗಳ ಗುಣಾಕಾರ ಮತ್ತು ಭಾಗಾಕಾರ. ಈ ಕ್ರಿಯೆಗಳಲ್ಲಿ ಯಾವ ಅಳತೆಯಲ್ಲಿ ಅತಿ ಕಡಿಮೆ ಸಾರ್ಥಕ ಸಂಖ್ಯೆಗಳು ಇರುತ್ತೋ ಅದಕ್ಕಿಂತ ಹೆಚ್ಚಿನದಲ್ಲದ ಸಾರ್ಥಕ ಸಂಖ್ಯೆಗಳು ಇರುವಂತಹ ಫಲಿತಾಂಶವನ್ನ ಇಲ್ಲಿ ವರದಿ ಮಾಡ್ಬೇಕಾಗುತ್ತೆ. ಈಗ 2.5 into 1.25 ಈಸ್ ಈಕ್ವಲ್ ಟು ನಮ್ಗೆ ಏನ್ ಸಿಗುತ್ತೆ, 3.125 ಸಿಗುತ್ತೆ. ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು, 2.5 ಅನ್ನುವಂಥದ್ದು ಎರಡು ಸಾರ್ಥಕ ಸಂಖ್ಯೆಗಳನ್ನ ಒಳಗೊಂಡಿದೆ. ಇಲ್ಲಿ ನಾವು ಎರಡು ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ನೋಡ್ತೀವಿ, ಇಲ್ಲಿ ಮೂರು ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ನೋಡ್ತೀವಿ. ಅಂದ್ರೇನು, ಈ ಫಲಿತಾಂಶ ಎರಡಕ್ಕಿಂತ ಹೆಚ್ಚಿನ ಸಾರ್ಥಕ ಅಂಕೆಗಳನ್ನ ಒಳಗೊಂಡಿರೋದಿಲ್ಲ, ಅಂದ್ರೆ ಅದು 3.1 ಆಗಿರುತ್ತೆ. ಅಂದ್ರೆ ನೋಡಿ ಈಗ 3.125 ಅಂತ ಇದೆ, ಅಂದ್ರೆ ಸಾರ್ಥಕ ಅಂಕಿಗಳನ್ನ ಎರಡಕ್ಕಿಂತ ಹೆಚ್ಚಿನ ಸಾರ್ಥಕ ಅಂಕಿಗಳನ್ನ ಹೊಂದಿರುವುದಿಲ್ಲ. ಅಂದ್ರೆ ಏನು, 3.1 ಮಾತ್ರ ಇದು ಆಗಿರತ್ತೆ. ಸೊ ಈ ಮೇಲಿನ ಮಾಡಿದ ಗಣಿತೀಯ ಕ್ರಿಯೆಗಿಂತ ಒಂದು ಫಲಿತಾಂಶವನ್ನ ಬೇಕಾದ ಸಾರ್ಥಕ ಅಂಕಿಗಳಿಗೆ ಮಿತಿಗೊಳಿಸೋದಕ್ಕೆ ಅಂಕಿಗಳನ್ನ ಪ್ರತಿಯೊಬ್ಬರು ಈ ಕೆಳಕಂಡಂತೆ ಪೂರ್ಣಾಂಕಗೊಳಿಸುವ ಅಂಶಗಳನ್ನ ಗಮನಿಸಬೇಕಾಗುತ್ತೆ. ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ಏನಿದೆಯಲ್ಲ ನಿಮಗೆ ಇದ್ರ ಏನಾದ್ರೂ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತಲ್ವಾ, ಅದಕ್ಕೆ ಇದು ಬಹಳನೇ ಉಪಯುಕ್ತ. ನೋಡ್ತಾ ಹೋಗೋಣ ನೋಡಿ. ಒಂದು ವೇಳೆ ಅತ್ಯಂತ ಬಲಕ್ಕಿರುವ ತೆಗೆಯಬೇಕಾದ ಅಂಕಿ 5ಕ್ಕಿಂತ ಹೆಚ್ಚಾಗಿದ್ರೆ ಅದರ ಹಿಂದಿನ ಅಂಕೆಯನ್ನ 1ರಿಂದ ಹೆಚ್ಚಿಸಬೇಕು. ಅಂದ್ರೇನು, ಈಗ ನೋಡಿ 1.386 ಅಲ್ಲಿ 6 ಅನ್ನ ತೆಗಿಬೇಕಾಗಿದೆ ಅಂತ ಅಂದಾಗ ನಾವು ಅದನ್ನ 1.39 ಆಗಿ ಪೂರ್ಣಾಂಕವನ್ನ ಗಳಿಸ್ಬೇಕು. ಅಂದ್ರೆ ಈಗ 1.386 ಇದೆ, ಅಂದ್ರೆ 85 ಗಿಂತ ಜಾಸ್ತಿ ಇದೆ, ಅದನ್ನ ನಾವೇನ್ ಮಾಡ್ಕೋಬೇಕು, 386 ಇದೆ. ಓಕೆ, 386 ಇದೆ ಅಂತ ಹೇಳಿದಾಗ ನಾವು ಅದನ್ನ ಏನ್ ಮಾಡ್ಬೇಕು, 9 ಆಗಿ ಪೂರ್ಣಾಂಕವನ್ನ ಗಳಿಸಬಹುದು. ಇಲ್ಲಿ 6 ತೆಗೆಯಬೇಕಾದಲ್ಲಿ ನಾವು ಅದನ್ನ 1.39 ಆಗಿ ನಾವು ಪೂರ್ಣಾಂಕವನ್ನ ಮಾಡಬೇಕು. ಇಲ್ಲಿ 1.386 ಇದೆ, ನಮಗೆ ಏನ್ ಬೇಕು, ಈ 6 ಬೇಡ ನಮಗೆ. ಅವಾಗ ನಾವು ಅದನ್ನ ಯಾವ ರೀತಿ ಮಾಡ್ಬೇಕು, 1.386 ಇದೆ, ಸೊ ಅದನ್ನ ನಾವು ಅಂದ್ರೆ ಈಗ 386 ಅಂತ ಅರ್ಥ. 386 is very near to 390 ಹೌದಲ್ವಾ. ಸೊ ದಟ್ 1.39 ಅಂತ ಹೇಳಿ ನಾವು ಪೂರ್ಣಾಂಕಗೊಳಿಸಬೇಕು. ಅವಾಗ ಏನಾಗುತ್ತೆ ಅಂದ್ರೆ 1.390, ಸೊ 0 ಬಿಟ್ಟು 1.39 ಅಂತ. ಓಕೆ, ಇನ್ನು ಅತ್ಯಂತ ಬಲಭಾಗಕ್ಕೆ ಇರುವಂತ ಅಥವಾ ಬಲಕ್ಕಿರುವ ತೆಗೆಯಬೇಕಾದ ಅಂಕಿ 5 ಅಂಕಿ ಕಡಿಮೆ ಇದ್ರೆ ಅದರ ಹಿಂದಿನ ಅಂಕಿಯನ್ನ ಬದಲಾಯಿಸಬಾರದು.
ಉದಾಹರಣೆಗೆ 4.334 ಇದರಲ್ಲಿ 4 ತೆಗಿಬೇಕಾದ್ರೆ ನಾವು ಅದನ್ನ 4.33 ಅಂತಾನೆ ಪೂರ್ಣಾಂಕಗೊಳಿಸ್ಬೇಕು. ಯಾಕೆಂದ್ರೆ ಈಗ 334 ಇದೆ, ಅಂದ್ರೆ 334 ಇದೆ. ಅದನ್ನ ಅಲ್ಲಿ ನಾವು 4 ತೆಗಿಬೇಕಾದ್ರೆ ನಾವು ಅದನ್ನ ಬದಲಾಯಿಸಬಾರ್ದು. 4.33 ಅಂತಾನೆ ನಾವು ಪೂರ್ಣಾಂಕಗೊಳಿಸ್ಬೇಕು. ಅತ್ಯಂತ ಬಲಕ್ಕಿರುವಂತಹ ತೆಗೆಯಬೇಕಾದ ಅಂಕಿ 5 ಆಗಿದ್ದಲ್ಲಿ ಆಗ ಅದರ ಹಿಂದಿನ ಅಂಕಿಯ ಸಮ ಅಂಕಿ ಆಗಿದ್ದಲ್ಲಿ ಅದನ್ನ ಬದಲಾಯಿಸಬಾರ್ದು. ಆದ್ರೆ ಆ ಅಂಕಿಯು ಬೆಸ ಅಂಕಿ ಆಗಿದ್ದಲ್ಲಿ ಅದನ್ನ 1ರಿಂದ ಹೆಚ್ಚಿಸಬೇಕು. ಅಂದ್ರೆ ಯಾವ ತರ 6.35 ಇದರಲ್ಲಿ 5 ತೆಗೆದು ಪೂರ್ಣಾಂಕಗೊಳಿಸಬೇಕಾಗಿದ್ದಲ್ಲಿ 3 4ಕ್ಕೆ ಹೆಚ್ಚಿಸಿ 6.4 ಅಂದಾಜಿಸಬೇಕು. ಆದಾಗ್ಯೂ 6.25 6.2 ಆಗಿ ಪೂರ್ಣಾಂಕಗೊಳಿಸಬೇಕು. ಇನ್ನು ಆಯಾಮದ ವಿಶ್ಲೇಷಣೆ ನೋಡೋದಾದ್ರೆ ಲೆಕ್ಕಾಚಾರ ಮಾಡುವಾಗ ಒಂದು ಪದ್ಧತಿಯ ಮಾನಗಳನ್ನ ಇನ್ನೊಂದು ಪದ್ಧತಿಗೆ ಬದಲಾಯಿಸುವಂತ ಅವಶ್ಯಕತೆ ಇರುತ್ತೆ. ಈ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಉಪಯೋಗಿಸುವಂತ ವಿಧಾನವನ್ನ ಅಪವರ್ತನ ವಿಧಾನ ಅಂದ್ರೇನು ಫ್ಯಾಕ್ಟರ್ ಲೇಬಲ್ ಮೆಥಡ್ ಅಂತ ಕರೀತಾರೆ, ಅಥವಾ ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಲ್ಲಿ ಒಂದು ಲೋಹದ ತುಂಡಿನ ಉದ್ದ 3 ಇಂಚ್ ಆಗಿದೆ, ಅದರ ಉದ್ದ ಸೆಂಟಿಮೀಟರ್ ನಲ್ಲಿ ಎಷ್ಟು ಅಂತ ಕೇಳಿದಾಗ 1 ಇಂಚು ಏನಿರುತ್ತಲ್ಲ ದಟ್ ಈಸ್ ಈಕ್ವಲ್ ಟು 2.54 ಸೆಂಟಿಮೀಟರ್. ಸೊ ಈ ಸಮಾನತೆಯನ್ನ ನಾವು ಈ ಕೆಳಕಂಡಂತೆ ಬರೀಬಹುದು. ಅಂದ್ರೆ 1 ಇಂಚು ಡಿವೈಡೆಡ್ ಬೈ 2.54 ಸೆಂಟಿಮೀಟರ್, ಸೊ ದಟ್ ಈಸ್ ಈಕ್ವಲ್ ಟು 1. ಸೊ ದಟ್ ಈಸ್ ಈಕ್ವಲ್ ಟು 2.54 ಸೆಂಟಿಮೀಟರ್ ಡಿವೈಡೆಡ್ ಬೈ 1 ಇಂಚು. ಸೊ ಇದನ್ನ ನೀವು ನೋಡ್ಕೋಬಹುದು. ಓಕೆ, ಇದನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ.